ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ನನ್ನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಬಂದು ಶ್ರೀಮಂತ ವ್ಯಕ್ತಿಯಾದ ನನ್ನ ಮಾವ ಶ್ರೀಕಾಂತ್ ಅವರ ಮನೆಯಲ್ಲಿ ವಾಸವಾಗಿದ್ದೆ. ಅವರು ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು. ಅವರ ಪತ್ನಿ ಮಾಧವಿ ನೋಡಲು ಸುಂದರವಾಗಿದ್ದರು. ನಾನು ಮತ್ತು ಮಾಧವಿ ಇಬ್ಬರೇ ಮನೆಯಲ್ಲಿ ಇರುತ್ತಿದ್ದೆವು. ಒಂದು ದಿನ ಕಾಲೇಜಿನಿಂದ ಬೇಗ ಮನೆಗೆ ಹಿಂದಿರುಗಿದಾಗ ಮಾಧವಿಯವರ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಯಾವುದಾದ್ರೂ ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವುದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ಕಲ್ಲಿ ನೋಡಿದೆ ಬಂದೆ, ಅವಾಗಿಂತ ಈಗ ಹೆಲ್ತು ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನನಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಇಷ್ಟಪಟ್ಟವರು ನೆಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ನಾನು ಕುತೂಹಲದಿಂದ ಒಳಗೆ ಇಣುಕಿದಾಗ ಕಂಡ ದೃಶ್ಯ ನನ್ನನ್ನು ಸ್ತಬ್ಧಗೊಳಿಸಿತು. ಆ ಕ್ಷಣ ನನ್ನ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಗೌರವಾನ್ವಿತ ವ್ಯಕ್ತಿಯಾದ ನನ್ನ ಮಾವನ ಹೆಂಡತಿ ಹೀಗೆ ಮಾಡಬಹುದೆಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಬಾಗಿಲ ಬಳಿಯೇ ನಿಂತಿದ್ದ ನನಗೆ ಪ್ರಪಂಚವೇ ಸುತ್ತಿದಂತಾಯಿತು. ನಾನು ಮನೆಗೆ ಬಂದಿರುವ ಸುಳಿವು ಮಾಧವಿಗೆ ಇರಲಿಲ್ಲ. ಹೊಟ್ಟೆನೋವಿನ ಕಾರಣಕ್ಕೆ ನಾನು ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನಿಂದ ಬಂದಿದ್ದೆ. ಮಾಧವಿಯವರ ಮೇಲೆ ನನಗೆ ಅಪಾರ ಗೌರವವಿತ್ತು. ನನ್ನ ಭಾವಿ ಪತ್ನಿಯೂ ಅವರಂತೆಯೇ ಇರಬೇಕೆಂದು ನಾನು ಹಂಬಲಿಸುತ್ತಿದ್ದೆ. ಆದರೆ ಆ ಕ್ಷಣದಲ್ಲಿ ನನ್ನ ಎಲ್ಲ ಭ್ರಮೆಗಳು ಚೂರಾದವು. ನಮ್ಮಿಬ್ಬರ ನಡುವಿನ ಗೌರವದ ಪರದೆ ಉಳಿಯಬೇಕೆಂದು ನಾನು ಸದ್ದಿಲ್ಲದೆ ಅಲ್ಲಿಂದ ಹಿಂದಕ್ಕೆ ತಿರುಗಿಕೊಂಡು ಹೊರಬಂದೆ. ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ನನ್ನ ಕಣ್ಣ ಮುಂದೆ ಆ ದೃಶ್ಯವೇ ಮತ್ತೆ ಮತ್ತೆ ಬರುತ್ತಿತ್ತು. ಅದನ್ನು ವರ್ಣಿಸಲು ನಾಚಿಕೆಯಾಗುತ್ತಿತ್ತು. ಯಾವುದೇ ಕುಟುಂಬದ ಗೌರವವನ್ನು ಮಣ್ಣು ಪಾಲು ಮಾಡುತ್ತಿರುವುದನ್ನು ಸಹಿಸಲು ಸಾಧ್ಯವಿಲ್ಲ. ಕಳೆದ 4 ತಿಂಗಳಿನಿಂದ ಅವರ ಮನಸ್ಸಿನಲ್ಲಿ ಏನಿತ್ತು ಎಂಬ ಅರಿವು ನನಗಾಗಿಯೇ ಇರಲಿಲ್ಲ. ನನ್ನ ಹೆಸರು ಅರ್ಜುನ್. ನಾನು ಹಳ್ಳಿಯಿಂದ ಬಂದವನು. ಜೀವನದಲ್ಲಿ ಓದಿಗಾಗಿ ನಗರಕ್ಕೆ ಬರಬೇಕಾಯಿತು. ಮನೆಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಬಾಡಿಗೆ ಕಟ್ಟಲು ಕಷ್ಟವಾಗಿತ್ತು. ಹಾಗಾಗಿ ಕೆಲಸ ಹುಡುಕುತ್ತಾ ಓದುತ್ತಿದ್ದೆ. ಮಾವನ ಮನೆಗೆ ಹೋಗಲು ನನಗೆ ಸಂಕೋಚವಿತ್ತು. ಏಕೆಂದರೆ ಅವರ ಮದುವೆಯಾಗಿ 2 ತಿಂಗಳಷ್ಟೇ ಆಗಿತ್ತು. ಮದುವೆಯ ನಂತರ ಕೆಲಸದ ನಿಮಿತ್ತ ಮಾವ ಬೆಂಗಳೂರಿಗೆ ಹೋಗಬೇಕಿತ್ತು. ನಾನು ಅವರನ್ನು ಭೇಟಿಯಾಗದಿದ್ದಾಗ ಅವರು ಕೋಪ ಮಾಡಿಕೊಂಡರು. ನಿಮ್ಮಿಬ್ಬರ ವೈಯಕ್ತಿಕ ಜೀವನಕ್ಕೆ ನನ್ನಿಂದ ಅಡಚಣೆಯಾಗಬಾರದು ಎಂದು ಬರಲಿಲ್ಲ ಎಂದು ನಾನು ಸಮಜಾಯಿಷಿ ನೀಡಿದೆ. ಆದರೆ ಮಾವ ಬಿಡದೆ ನನ್ನನ್ನು ಮನೆಗೆ ಬರುವಂತೆ ಒತ್ತಾಯಿಸಿದರು. ಮಾವನ ಮಾತಿಗೆ ಗೌರವ ಕೊಟ್ಟು ಅವರ ಮನೆಗೆ ಹೋದೆ. ಅಂದೇ ನಾನು ಮೊದಲ ಬಾರಿಗೆ ಮಾಧವಿಯವರನ್ನು ಭೇಟಿ ಮಾಡಿದ್ದು. ಪರೀಕ್ಷೆಗಳ ಕಾರಣ ಅವರ ಮದುವೆಗೆ ನಾನು ಹೋಗಲು ಸಾಧ್ಯವಾಗಿರಲಿಲ್ಲ. ಮಾಧವಿಯವರು ಮಾವನಿಗಿಂತ ವಯಸ್ಸಿನಲ್ಲಿ ತುಂಬಾ ಕಿರಿಯರಾಗಿದ್ದರು ಮತ್ತು ಆಕರ್ಷಕವಾಗಿದ್ದರು. ಇದು ಮಾವನ ಹಣದ ಪ್ರಭಾವವಿರಬಹುದು ಎನಿಸಿತು. ಮಾಧವಿಯವರು ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಅರ್ಜುನ್, ಮಾವ ಇಲ್ಲಿ ಇಲ್ಲದಿದ್ದಾಗ ನೀನೇ ಈ ಮನೆಯ ಜವಾಬ್ದಾರಿ ನೋಡಿಕೊಳ್ಳಬೇಕು. ನನಗೂ ಒಬ್ಬ ಆಧಾರ ಸಿಗುತ್ತದೆ ಎಂದರು. ಅವರ ಸೌಮ್ಯ ಸ್ವಭಾವ ನನಗೆ ಇಷ್ಟವಾಯಿತು. ಮಾವನ ಒತ್ತಾಯದಂತೆ ನಾನು ನನ್ನ ಎಲ್ಲ ಸಾಮಾನುಗಳನ್ನೂ ಅಲ್ಲಿಗೆ ಸ್ಥಳಾಂತರಿಸಿದೆ. 10 ದಿನಗಳು ಕಳೆದವು. ಮಾವ ಬೆಂಗಳೂರಿಗೆ ಹೊರಡುವ ಸಮಯ ಬಂತು. ವಿಮಾನ ನಿಲ್ದಾಣದಲ್ಲಿ ಮಾವ ನನ್ನನ್ನು ಅಪ್ಪಿಕೊಂಡು, ನನ್ನ ಹೆಂಡತಿಯನ್ನು ನಿನ್ನ ಹೊಣೆಗಾರಿಕೆಗೆ ಬಿಟ್ಟಿದ್ದೇನೆ. ಅವಳನ್ನು ಚೆನ್ನಾಗಿ ನೋಡಿಕೋ ಎಂದರು. ಅವಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ನಾನು ಅವರಿಗೆ ಮಾತು ಕೊಟ್ಟೆ. ಮಾವ ಹೋದ ಮೇಲೆ ಮಾಧವಿ ತುಂಬಾ ಬೇಸರದಲ್ಲಿದ್ದರು. ರಾತ್ರಿ ವೇಳೆ ಬಂದು ನನ್ನ ಜೊತೆ ಮಾತನಾಡುತ್ತಾ, ನನ್ನನ್ನು ಮಾಮಿ ಎಂದು ಕರೆಯಬೇಡ, ಸೀತಾ ಎಂದೇ ಕರೆಯುವುದು ಅನ್ಯೋನ್ಯವಾಗಿರುತ್ತದೆ ಎಂದರು. ಮೊದಲು ನನಗೆ ಸಂಕೋಚವಾದರೂ ಅವರ ಪಟ್ಟುಬಿಡದ ಒತ್ತಾಯಕ್ಕೆ ಮಣಿದು ಅವರ ಹೆಸರಿನಿಂದಲೇ ಕರೆಯಲು ಶುರು ಮಾಡಿದೆ. ಅವರ ವರ್ತನೆ ತುಂಬಾ ಸ್ನೇಹಪೂರ್ಣವಾಗಿತ್ತು. ನನ್ನ ಊಟ್ತಿಂಡಿಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ನಾನು ಕಾಲೇಜಿನಿಂದ ಬರುವುದನ್ನೇ ಕಾಯುತ್ತಿದ್ದರು. ಮಾವ ಫೋನ್ ಮಾಡಿದಾಗಲೂ ನಮ್ಮಿಬ್ಬರ ಬಗ್ಗೆ ಉತ್ತಮವಾಗಿ ಹೇಳುತ್ತಿದ್ದರು. ಅವರಿಗೆ ಹೊರಗೆ ಹೋಗಬೇಕೆಂದಾಗ ನನ್ನನ್ನೇ ಕರೆದುಕೊಂಡು ಹೋಗುತ್ತಿದ್ದರು. ದಿನಗಳು ಕಳೆದಂತೆ
ನಾವು ಹೆಚ್ಚು ಹತ್ತಿರವಾದೆವು. ಅವರ ಮಮತೆ ನೋಡಿ ನನಗೆ ಆಶ್ಚರ್ಯವಾಗುತ್ತಿತ್ತು. ಮಾವನಿಗೂ ಇವರಿಗೂ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು. 1 ತಿಂಗಳು ಕಳೆಯುವಷ್ಟರಲ್ಲಿ ನನ್ನ ಕಾಲೇಜಿನ ಸ್ನೇಹಿತರು ಮನೆಗೆ ಬಂದಾಗ ಅವರು ಮಾಧವಿಯ ಸೌಂದರ್ಯವನ್ನು ಕಂಡು ಅಚ್ಚರಿ ವ್ಯಕ್ತಪಡಿಸಿದ್ದರು. ನನ್ನ ಸ್ನೇಹಿತರು ತಮಾಷೆಗಾಗಿ ಇಷ್ಟು ಸುಂದರ ಹೆಂಡತಿಯನ್ನು ಬಿಟ್ಟು ಮಾವ ಹೇಗೆ ಹೋದರು ಎಂದು ಕೇಳುತ್ತಿದ್ದರು. ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಒಂದು ರಾತ್ರಿ ಅಡುಗೆ ಮನೆಯಲ್ಲಿ ನೀರು ಕುಡಿಯಲು ಹೋದಾಗ ಮಧ್ಯರಾತ್ರಿಯಲ್ಲಿ ಮಾಧವಿ ಚಹಾ ಮಾಡುತ್ತಿದ್ದನ್ನು ನೋಡಿ ನನಗೆ ಒಂಥರ ಸಂಕೋಚವಾಯಿತು. ಅವರು ನನ್ನ ಹತ್ತಿರಕ್ಕೆ ಬಂದು ನೀರು ಕೊಟ್ಟಾಗ ನನ್ನ ಮನಸ್ಸು ಅಶಾಂತವಾಯಿತು. 22 ವರ್ಷದ ಯುವಕನಾದ ನನಗೆ ಅವರ ಸನಿಹ ಆತಂಕ ತಂದಿತು. ನಾನು ತಕ್ಷಣವೇ ನನ್ನ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡೆ. ಅವರ ಬಗ್ಗೆ ತಪ್ಪು ಭಾವನೆ ಬರಬಾರದೆಂದು ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಪರೀಕ್ಷೆಗಳು ಹತ್ತಿರ ಬರುತ್ತಿದ್ದಂತೆ ನಾನು ಅವರಿಂದ ದೂರವಿರಲು ಪ್ರಯತ್ನಿಸಿದೆ. ನನ್ನ ಸ್ನೇಹಿತರು ಓದಲು ಮನೆಗೆ ಬರುತ್ತಿದ್ದರು. ಮಾಧವಿಯವರಿಗೂ ಒಂಟಿತನ ದೂರವಾಗುತ್ತಿತ್ತು. ಆದರೆ ಅವರು ನನ್ನ ಬಗ್ಗೆ ದೂರುತ್ತಿದ್ದರು. ಅರ್ಜುನ್ ಮೊದಲಿನಂತೆ ಸಮಯ ಕಳೆಯುತ್ತಿಲ್ಲ ಎಂದು. ಅವರಿಗೆ ಸಮಾಧಾನಪಡಿಸಲು ಒಂದು ರಾತ್ರಿ ಹೋಟೆಲ್ನಿಂದ ಊಟ ತಂದೆವು. ಮರುದಿನ ಹೋಟೆಲ್ ಊಟದಿಂದಾಗಿ ಹೊಟ್ಟೆನೋವು ಕಾಣಿಸಿಕೊಂಡಿತು. ಕಾಲೇಜಿನಿಂದ ಮಧ್ಯಾಹ್ನವೇ ಮನೆಗೆ ಬಂದೆ. ಮನೆಯ ಕೀಲಿ ನನ್ನ ಬಳಿಯೇ ಇತ್ತು. ನಾನು ಯಾರನ್ನೂ ಕರೆಯದೆ ನಿಧಾನವಾಗಿ ಒಳಬಂದೆ. ಮಾಧವಿಯವರ ಕೋಣೆಯ ಬಾಗಿಲು ತೆರೆದಿತ್ತು. ಒಳಗೆ ನೋಡಿದಾಗ ನನ್ನ ಪ್ರಪಂಚವೇ ಕತ್ತಲಾದಂತಾಯಿತು. ಅಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಕಿರಣ್ ಇದ್ದನು. ಅಂದು ಅವನು ಕಾಲೇಜಿಗೆ ಬರದಿರಲು ಇದೇ ಕಾರಣವಾಗಿತ್ತು. ಅವರ ಸಂಭಾಷಣೆ ಕೇಳಿ ನನಗೆ ನಾಚಿಕೆಯಾಯಿತು. ಮಾಧವಿ ನನ್ನ ಬಗ್ಗೆ ಇವನೊಬ್ಬ ಅಪ್ರಯೋಜಕ, ನನಗೂ ಮತ್ತು ನನ್ನ ಗಂಡನಿಗೂ ವ್ಯತ್ಯಾಸವೇ ಇಲ್ಲ ಎಂದು ಅಪಹಾಸ್ಯ ಮಾಡುತ್ತಿದ್ದಳು. ತನ್ನ ದೈಹಿಕ ಬಯಕೆಗಳಿಗಾಗಿ ಮತ್ತು ಒಂಟಿತನವನ್ನು ದೂರ ಮಾಡಲು ಅವಳು ಇಂತಹ ದಾರಿ ಹಿಡಿದಿದ್ದಾಳೆ ಎಂದು ಅರಿವಾದಾಗ ನನಗೆ ನೋವಾಯಿತು. ಆ ಕ್ಷಣದಲ್ಲಿ ಅಲ್ಲಿ ಗಲಾಟೆ ಮಾಡದೆ ಸದ್ದಿಲ್ಲದೆ ಹೊರಬಂದೆ. ರಸ್ತೆಯ ಪಕ್ಕದಲ್ಲಿ ಕುಳಿತು ಯೋಚಿಸಿದೆ, ಇಲ್ಲಿ ತಪ್ಪು ಯಾರದು, ಮಾವನದ್ದೋ ಅಥವಾ ಮಾಧವಿಯದ್ದೋ? ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ. ಮಾವನಿಗೆ ಫೋನ್ ಮಾಡಿ ಸತ್ಯ ಮರೆಮಾಚಿ, ಮಾವ, ಮಾಧವಿಯವರು ನಿಮ್ಮಿಲ್ಲದೆ ತುಂಬಾ ದುಃಖದಲ್ಲಿದ್ದಾರೆ, ಅವರನ್ನು ನಿಮ್ಮ ಜೊತೆಯೇ ಕರೆಸಿಕೊಳ್ಳಿ ಎಂದು ಕೇಳಿಕೊಂಡೆ. ಮಾವನೂ ಕೂಡ ಮರುವಾರವೇ ಬರುವುದಾಗಿ ಮತ್ತು ಸರ್ಪ್ರೈಸ್ ನೀಡುವುದಾಗಿ ಹೇಳಿದರು. ಮಾವ ಬಂದ ಮೇಲೆ ಮಾಧವಿಯ ವರ್ತನೆ ಬದಲಾಗಬಹುದು ಎಂಬ ನಂಬಿಕೆಯಿಂದ ನಾನು ಸುಮ್ಮನಾದೆ. ಸತ್ಯವನ್ನು ನನ್ನ ಎದೆಯಲ್ಲೇ ಹೂತು ಹಾಕಿ ಮತ್ತೆ ನನ್ನ ಹಳೆಯ ಕೋಣೆಗೆ ಮರಳಿದೆ. ಮಾಧವಿ ತನ್ನ ಲಾಭಕ್ಕಾಗಿ ನನ್ನನ್ನು ಬಳಸಿಕೊಳ್ಳಲು ನೋಡಿದಳು. ಅದು ಸಾಧ್ಯವಾಗದಿದ್ದಾಗ ನನ್ನ ಸ್ನೇಹಿತನನ್ನು ಬಳಸಿಕೊಂಡಳು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಾಧವಿ ಮಾಡಿದ ಕೆಲಸ ಸರಿಯೇ? ಒಬ್ಬ ಮಹಿಳೆ ಅಥವಾ ಪುರುಷ ಒಂಟಿತನದಲ್ಲಿದ್ದಾಗ ದಾರಿ ತಪ್ಪುವುದು ಕ್ಷಮಿಸಬಹುದೇ? ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.